ಹೌದಾ? ತಂದೆ ತಾಯಿಗಳದ ಒಂದು ಪಾದ ನಮಸ್ಕಾರ ಮಾಡೋದಪ್ಪ. ಅದು ಬೇಡ, ನಮಗೆ ಬೇಡ ಬಿಡು, ತಂದೆ ತಾಯಿ ದೊಡ್ಡವರಾಗಿದ್ದು ತಂದೆ ತಾಯಿ ಪಾದ ಮುಟ್ಟಾಕು ನಮ್ಗ ಆಗುದಿಲ್ಲ, ಬೇಡ. ನಮ್ಮ ಮಣಿದೇವ್ರೈತೆ, ಮಣಿದೇವ್ರಿಗೆ ಒಂದು ನಮಸ್ಕಾರ ಮಾಡೋಣಪ್ಪ, ದೇವ್ರಿಗೆ ಹೋಗಿ ಬರೋಣ. ಬೇಡ, ನಮ್ಮ ಸ್ನೇಹಿತರಿದಾರ, ಮನೆಯಲ್ಲಿ ಕೂತು ನಮ್ಮದು ಅಂತ ನಮ್ಮ ಅಪ್ಪ ಅವ್ವ ಮಾಡಿದಂತ ಒಂದು ಮನಿ ಐತೆ, ನಮ್ಮದಂತ ಜಾಗ ಮಾಡಿ ಇಟ್ಟಿದಾರಲ್ಲ ನಮಗ, ಅಲ್ಲಿ ಕೂತ್ಕೊಂಡು ಒಂದು ಬರ್ತ್ಡೇ ಮಾಡೋಣ. ಅದು ಬಿಟ್ಟು ಬೀದಿ ಬಿಕಾರಿಗಳ ಯಾರೋ ಗೊತ್ತು ಗುರಿ ಇಲ್ಲದವ್ರ ತರ ನಡು ರಸ್ತೆಯಲ್ಲಿ ನಡು ರಾತ್ರಿಯಲ್ಲಿ ಹೋಗಿ ಹಾದಿ ಬೀದಿಯಲ್ಲಿ ನಾನು ಬರ್ತ್ಡೇ ಮಾಡಿಕೊಂಡು, ಅದು ಎಲ್ಲವನ್ನ ಮೀರಿ, ಅದು ಹೆಂಗಂದ್ರೆ ಕೇಕ್ ಕಟ್ ಮಾಡಾಕಪ್ಪ. ಕೇಕ್ ಕಟ್ ಮಾಡಕ್ಕೇನೋ ಒಂದು ಅಲ್ಲೇ ಒಂದು ಕಡ್ಡಿ ತಗೊಂಡ್ರು ಕಟ್ ಆಗ್ತದೆ, ಒಂದು ಚಮಚೆ ತಗೊಂಡು ಕಟ್ ಮಾಡಿದ್ರು ಕಟ್ ಆಗ್ತದೆ. ಹೋಲಿ ಬಿಟ್ಟು ಚಾಕು ತರ್ತಾರೆ, ಚಾಕುಲಿನ ಮಾಡ್ರಿ, ನಿಮ್ಗೆ ಯಾರು ಬೇಡಂತ. ಅದು ಬಿಟ್ಟು ಖಡ್ಗ ಹಿಡ್ಕೊಂಬಂದು ಹಿಡಿಯುವಲ್ಲಿ ಹಿಡಿರೋ ಖಡ್ಗ ಜೋಕುಮಾರಗೌಡ್ರೆ ಅಂದ್ರೆ ಹಿಡಿದಿಲ್ಲ, ಹಿಡಿಯುವಲ್ಲಿ ಹಿಡಿರೋ ಖಡ್ಗ ಜೋಕುಮಾರಗೌಡ್ರೆ ಅಂದ್ರೆ ಹಿಡಿದಿಲ್ಲ. ಈ ಕೇಕ್ ಕಟ್ ಮಾಡಕ್ಕೆ ಇವರು ಕೇಕ್ ಕಟ್ ಮಾಡಕ್ಕೆ ಕಟ್ಟಗ ಅವಶ್ಯಕತೆ ಐತೆ? ಹೌದಾ? ಹಿಂದಿತ್ತು ಎಲ್ಲ ಎಷ್ಟೋ ಹೋರಾಟ ಮಾಡಿ ಇದೇ ಕಿತ್ತೂರು ಇತಿಹಾಸಕ್ಕೆ ಅದಕ್ಕಿದ್ರ ಅದ ಖಡ್ಗದಿಂದ ಹೋರಾಟ ಮಾಡಿ ಕಿತ್ತೂರು ಇವತ್ತು ಇತಿಹಾಸದಲ್ಲಿ ಇನ್ನೂ ನಾವು ಹೆಸರು ಐತಂದ್ರ ಅಂತ ಖಡ್ಗದಿಂದನ. ಆದ್ರ ಅಂತ ಖಡ್ಗ ತಂದು ಇಂಥ ಕೆಲಸಕ್ಕೆ ಉಪಯೋಗ ಮಾಡಿದ್ರೆ ಮತ್ತ ಅವ್ರಿಗೆ ಯಾವ ರೀತಿ ಹೇಳುದು? ಮತ್ ಇನ್ನೊಂದು, ಅವ್ರ ಮೇಲೆ ಕೇಸ್ ಹಾಕಕ್ಕೆ ಅವ್ರ ತಂದೆ ತಾಯಿಗಳಿಗೆ ಅವ್ರ ಸಂಬಂಧಿಕರ ನೋವು ಆಗ್ತದೋ ಗೊತ್ತಿಲ್ಲ, ನಮಗ್ ಫಸ್ಟ್ ಜೀವ ಕಾಸ್ತಂತದ್ದು, ಯಾಕಂದ್ರೆ 18-19 ವರ್ಷದ ಹುಡುಗರು PUC ಓದ್ತಿರ್ತಾರೆ, ಡಿಗ್ರಿ ಓದ್ತಿರ್ತಾರೆ. ಅವ್ರ ಮೇಲೆ ಕೇಸ್ ಹಾಕಿತ್ತು, ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿಬಿಟ್ರೆ ಮುಂದಿನ ಅವ್ರ ಜೀವನ ಎಷ್ಟು ಬರ್ಬಾದಾಗ್ತದೆ ಅಂತ ನಮಗ್ ಗೊತ್ತದ. ನಾವೇನು ಖುಷಿಯಿಂದ ಹಾಕುವುದಿಲ್ಲ, ಗೊತ್ತಿರಲಿ, ನೋವಾಗ್ತದೆ ನಮಗೆ ಅವ್ರ ಮೇಲೆ ಕೇಸ್ ಹಾಕಕ್ಕೆ. ಈಗ ಅವ್ರನ್ನ ಕೇಸ್ ಹಾಕಿ ಜೈಲಿಗೆ ಕಳಿಸಿದೀವಿಪ್ಪ, ಆದ್ರೆ ಬೇಲ್ ತಗೊಂಡು ಹೊರಗೆ ಬರ್ಬೋದು ಅವರು. ಆದ್ರೆ ಸುಮಾರು 10 ವರ್ಷಗಳ ಗಂಟಲೆ ಕೇಸ್ ನಡೀತವೆ. ಆ 10 ವರ್ಷದ ಅವಧಿಯಲ್ಲಿ ಇದನ್ನ ಅಕಾಡೆಮಿಕ್ ಇಯರ್ ಇವನು ಕಲ್ತಿರ್ತಕ್ಕಂಥ ಸರ್ಟಿಫಿಕೇಟ್ಗಳೆಲ್ಲ ಎಲ್ಲಿ ಇಟ್ಟುಕೊಳ್ಳೋದು? ತಂದೆ ತಾಯಿಗಳ ಕಂಡಂತ ಕನಸುಗಳು ಏನಾಗ್ತವೆ? ಹೌದಲ್ಲ? ಇದೆಲ್ಲ ಬೇಕಾಗಿತ್ತ? ದಯವಿಟ್ಟು ಅಂತದನ್ನ ಮಾಡಕ್ಕೂ ಹೋಗ್ಬೇಡ. ಏನಾಗ್ತದಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದು ಹೆಂಗಂತಂದ್ರೆ ಮನ್ಯಾಗ ಹೆಂಗಿರ್ತಾನೋ ಗೊತ್ತಿಲ್ಲ, ಅವು ಮನ್ಯಾಗ ಎಂತ ಹಂಗೆ ಚಡ್ಡಿ ಹಾಕ್ತಾನೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅದು ಬೇರೆನೇ ಸ್ಟೈಲಲ್ಲಿ ಇರ್ತಾರೆ. ವಾಸ್ತವದಲ್ಲಿ ನಾವು ಹಂಗೆ ಇಲ್ಲದೆ ಇದ್ರು ಕೂಡ ಇಲ್ಲದ್ರೆ ಇದ್ದಂಗೆ ತೋರ್ಸಕ್ ಹೋಗುದಲ್ಲಿ ಏನು ಅವಶ್ಯಕತೆ ಐತೆ? ದಯವಿಟ್ಟು ಅದರಿಂದ ಪೋಸ್ಟ್ ಮಾಡೋದ್ರಿಂದ ಸಿಗುವುದಾದ್ರೂ ಏನು ಅಂತ ಒಳ್ಳೇದನ್ನ ಹೇಳ್ರಪ್ಪ. ಇದನ್ನ ಹೇಳ್ರಿ, 4 ಜನ ರೈತರಿಗೆ ಟ್ರ್ಯಾಕ್ಟರ್ ಹಾಕೊಂಡು ಹೋಗ್ಬೇಡ್ರು ಮಾರಾಯ, ಎಲ್ಲ ಕೇಸ್ ಹಾಕ್ತಾರೆ ಪೊಲೀಸರು. ಪೊಲೀಸರು ಕೇಸ್ ಹಾಕ್ತಾರೆ, ಸುಳ್ಳ ಅದು 10-20 ಸಾವಿರ ರೂಪಾಯಿ ದಂಡ ಕಟ್ತೀರಿ, ಅಲ್ಲಿ ಹೋಗಿ ನಿಮ್ ಟ್ರ್ಯಾಕ್ಟರ್ ನಿಲ್ತತಿ, 3-4 ದಿವಸ ಹೋಗಿ ನಿಂತ್ರ ಆ ದುಡಿಮೆ ಹೋಗ್ತತಿ. ಹೇಳ್ರಿ, ಹುಷಾರಾಗ್ತಾರ ಪಾಪ.